ವೀಕ್ಷಕರಿಗೆ ನಮಸ್ಕಾರ. ಇಂದಿನ ವೈದ್ಯಕೀಯ ಚಿಂತನ ಮಂಥನ ಕಾರ್ಯಕ್ರಮ 37 ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ನವೀನ್ ಜಿ, ಸಲಹಾ ತಜ್ಞರು ಮತ್ತು ಮಧುಮೇಹ ಸಲಹಾ ತಜ್ಞ ವೈದ್ಯರು. ತಿ ನರಸೀಪುರ ತಮಗೆ ಆಧಾರದ ಸ್ವಾಗತ. ಈ ದಿನ ಆರೋಗ್ಯಕರ ಅಭ್ಯಾಸದೊಂದಿಗೆ ಜೀವನದಲ್ಲಿ ಮುಂದೆ ಸಾಗಿರಿ ಅನ್ನುವ ಸಂದೇಶನ ಹೊತ್ತು ತಂದಿದ್ದೀನಿ. ಆರೋಗ್ಯಕರ ಅಭ್ಯಾಸದೊಂದಿಗೆ ಜೀವನದಲ್ಲಿ ಮುಂದೆ ಸಾಗಿರಿ. ಏನಪ್ಪ ಆರೋಗ್ಯಕರ ಅಭ್ಯಾಸಗಳು ಅಂದರೆ, ದಿನ ಒಂದೊಂದು ಅಭ್ಯಾಸಗಳನ್ನು ಕಲಿಯೋಣ. ಈ ದಿನ ಸ್ಯಾಚುರೇಟೆಡ್ ಕೊಬ್ಬು ಅಥವಾ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತು ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂಡ್ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ಗಳಿಂದ ಹೃದಯಕ್ಕೆ ಅಪಾಯ ಉಂಟಾಗುತ್ತೆ. ಹೃದಯದ ರಕ್ತನಾಳಗಳಲ್ಲಿ ಕೊಬ್ಬಿನಂಶಗಳು ಸೇರ್ಕೊಳ್ತವೆ. ಕರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೀವಿ. ಆ ಕೊಬ್ಬಿನಂಶದಿಂದ ಪ್ಲಾಕ್ ಫಾರ್ಮೇಷನ್ ಇಂದ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಇದರಿಂದ ಕರೋನರಿ ಆರ್ಟರಿ ಡಿಸೀಸ್ ಅಂತ ಉಂಟಾಗುತ್ತೆ. ಅದರಿಂದ ಆ ಕರೋನರಿ ಆರ್ಟರಿಗಳು ಏನು ಹೃದಯಕ್ಕೆ ರಕ್ತಚಲನೆ ನೀಡ್ತವೆ ಅವು ತೆಳುವಾಗಿ ಬ್ಲಾಕ್ ಆಗಿ, ಈಗ 70% 80% ಬ್ಲಾಕ್ ಅಂತ ಕೇಳಿರ್ತೀರ. ಕರೋನರಿ ಆರ್ಟರಿ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ಗಳಾಗ್ತವೆ. ಇವುಗಳನ್ನು ನಾವು ತಡೆಗಟ್ಬೋದು. ಹೇಗೆ ಅಂದರೆ, ನಮ್ಮ ಜೀವನ ಕ್ರಮವನ್ನು ಮೊದಲಿಂದ ನಾವು ಸಾತ್ವಿಕವಾದ ಆಹಾರ, ನಾವು ಬಳಸೋ ಎಣ್ಣೆಗಳು, ತುಪ್ಪ, ಸಸ್ಯಗಳಿಂದ ತಯಾರಾದಂಥ ಎಣ್ಣೆಗಳು, ಇವುಗಳನ್ನು ಹಿತಮಿತವಾಗಿ ಬಳಸಿದ್ರೆ ನಮಗೆ ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಮು, ಲಿಪಿಡ್ ಪ್ರಾಬ್ಲಮ್ಮು, ಕರೋನರಿ ಆರ್ಟರಿ ಡಿಸೀಸ್ ಒಂದು ಬರೋದಿಲ್ಲ. ಹಾಗೆ ಸ್ಯಾಚುರೇಟೆಡ್ ಕೊಬ್ಬು ಯಾವುದ್ರಲ್ಲಿರುತ್ತೆ? ಬೆಣ್ಣೆ ಕೊಬ್ಬು, ಮಾಂಸದ ಕೊಬ್ಬು, ಕೆಲವು ತೈಲಗಳು, ಈಗ ತಾಳೆ ಎಣ್ಣೆ, ಪಾಮ್ ಆಯಿಲ್, ತೆಂಗಿನ ಎಣ್ಣೆ, ಇವುಗಳಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ. ಇದನ್ನು ತಾವು ಅಧಿಕವಾಗಿ ಉಪಯೋಗಿಸಬಾರ್ದು. ಹಾಗೂ ಈ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್, ಟ್ರಾನ್ಸ್ ಕೊಬ್ಬಿನ ಆಮ್ಲಗಳು, ಸೂರ್ಯಕಾಂತಿ ಎಣ್ಣೆ, ನಾವೇನು ಈಗ ಸನ್ಫ್ಲವರ್ ಆಯಿಲ್, ಎಲ್ಲದರಲ್ಲೂ ಸಫೋಲಾ ಸನ್ಫ್ಲವರ್ ಆಯಿಲ್ ಅಂತ ಉಪಯೋಗಿಸ್ತಾ ಇದ್ದೀವಿ. ಅದರಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅದು ಕೂಡ ನಾವು ಹಿತಮಿತವಾಗಿ ಬಳಸಬೇಕು. ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ 500 ml ಆಯಿಲ್ ಯೂಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಎಲ್ಲ ಆಹಾರಕ್ಕೂ ಆಯಿಲ್ ಹಾಕೋದು, ಬೋಂಡಾ ಬಜ್ಜಿ ಎಲ್ಲ ಬರೀ ಆಯಿಲಿ ಫುಡ್ಡೇ ತಿಂತಾ ಇದ್ರೆ ಹೃದಯದಲ್ಲಿ ಕೊಲೆಸ್ಟ್ರಾಲ್ ಮೆತ್ತಾಕೊಳ್ಳುತ್ತೆ. ಮುಂದೆ ತೊಂದರೆ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ. ಹಾಗೂ ಸೋಯಾ ಎಣ್ಣೆ ಉಪಯೋಗಿಸ್ತಾ ಇದ್ರೆ ತಾವು ದಯವಿಟ್ಟು ಉಪಯೋಗಿಸ್ಬೇಡಿ. ಆಲಿವ್ ಎಣ್ಣೆನೂ ಕೂಡ ಹಿತಮಿತವಾಗಿ ಅವಶ್ಯಕತೆ ಇದ್ರೆ ಮಾತ್ರ ಉಪಯೋಗಿಸಿ. ಈ ಸಸ್ಯಜನ್ಯ ಎಣ್ಣೆಗಳನ್ನು ಹಿತಮಿತವಾಗಿ ಕಡಿಮೆ ಉಪಯೋಗಿಸಬೇಕು. ಎಸ್ಪೆಷಲಿ ಮಾರ್ಜರಿನ್ ಮತ್ತೆ ಈ ವನಸ್ಪತಿ, ಅದು ಹೈಡ್ರೋಜನೈಸೇಷನ್ ಆಗಿರುತ್ತೆ, ಹೈಡ್ರೋಜನೀಕರಣ ಆಗಿರುತ್ತೆ. ಅದು ಕೊಬ್ಬಿನಂಶ ದಪ್ಪ ಆಗುತ್ತೆ, ಅದು ಕೇಕ್ ತರ, ಅಂದ್ರೆ ಅದು ಗಟ್ಟಿ ಇರುತ್ತೆ. ಅದು ಎಣ್ಣೆ ಆದ್ರೂ ಅದು ಹೈಡ್ರೋಜನೈಸೇಷನ್ ಮಾಡಿ ಗಟ್ಟಿ ಮಾಡಿರ್ತಾರೆ. ಮರಳು ಆಗಿರುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ ಕೇಳಿರ್ತೀರ, ಮರಳಾದ ತುಪ್ಪ ಅಂತ. ಮೋಸ ಹೋಗಬೇಡಿ, ಅಡ್ವರ್ಟೈಸ್ಮೆಂಟ್ಗಳನ್ನ ನಂಬೇಡಿ. ಮೋಸ ಮಾಡ್ತಿದ್ದಾರೆ, ದುಡ್ಡು ಮಾಡೋದಕ್ಕೋಸ್ಕರ ಅಡ್ವರ್ಟೈಸ್ ಮಾಡ್ತಾರೆ. ಡಾಲ್ಡಾನ ಯೂಸ್ ಮಾಡಬೇಡಿ. ಯಾರದೇ ಮನೇಲಿ ಬಿರಿಯಾನಿ ಮಾಡಲಿ, ಮಟನ್ ಬಿರಿಯಾನಿ ಮಾಡಲಿ, ಚಿಕನ್ ಬಿರಿಯಾನಿ ಮಾಡಲಿ, ಡಾಲ್ಡಾ ಬೇಕು. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದು ನಿಮಗೆ ಗೊತ್ತಾಗಲ್ಲ. ಈ ಮೇಕೆದು ಕುರಿದು ಮಾಂಸದಲ್ಲಿ ಫ್ಯಾಟ್ ಜಾಸ್ತಿ, ಅದನ್ನ ತಿನ್ನಬಾರ್ದು. ಬಾಯಿ ರುಚಿ, ಎಲ್ಲರೂ ತಿಂತಾರೆ. ಹಾಗೆ ಇದರಲ್ಲಿ ಕೊಬ್ಬು ಜಾಸ್ತಿ. ಅದರಿಂದ
ತಾವು ಅದನ್ನೆಲ್ಲ ತ್ಯಜಿಸ್ಬೇಕು, ಸ್ವಲ್ಪ ತ್ಯಾಗ ಮಾಡಬೇಕು. ಟ್ರಾನ್ಸ್ ಕೊಬ್ಬುಗಳು ಯಾಕೆ ಕೆಟ್ಟದ್ದು ಯಾಕೆ ಕೆಟ್ಟದ್ದು ಅಂತ ತಿಳ್ಕೊಳ್ಳೋಣ. ಇದು ಹೃದಯ ರಕ್ತನಾಳದ ತೊಂದರೆಗಳನ್ನ ಉಂಟು ಮಾಡುತ್ತೆ, ಬ್ರೆಸ್ಟ್ ಕ್ಯಾನ್ಸರ್, ಸ್ತನಗಳ ಕ್ಯಾನ್ಸರ್ ಉಂಟು ಮಾಡುತ್ತೆ, ಹೊಟ್ಟೆಯಲ್ಲಿ ತಾಯಿ ಗರ್ಭದಲ್ಲಿ ಮಗು ಬೆಳವಣಿಗೆ ಆಗೋದಿಲ್ಲ, ಗ್ರೋತ್ ರಿಟಾರ್ಡೇಷನ್ ಆಗುತ್ತೆ, BP ಜಾಸ್ತಿ ಆಗಿ ಪ್ರೀ ಎಕ್ಲಾಂಪ್ಸಿಯಾ ಫಿಟ್ಸ್ ಬರುತ್ತೆ ಹೆರಿಗೆ ಟೈಮಲ್ಲಿ. ಸೊ ಅತಿಯಾಗಿ ಈ ಕೊಬ್ಬಿನಂಶ ಉಪಯೋಗಿಸೋದ್ರಿಂದ. ಹಾಗೂ ಶಿಶುವಿನ ನರಮಂಡಲ ಅಂದರೆ ನರ್ವಸ್ ಸಿಸ್ಟಮ್ ಬೆಳವಣಿಗೆ ಆಗೋದಿಲ್ಲ, ದೃಷ್ಟಿಗೆ ತೊಂದರೆ ಆಗುತ್ತೆ ಮಗುಗೆ. ಹೊಟ್ಟೆನಲ್ಲೇ ಇಷ್ಟೊಂದು ಫ್ಯಾಟ್ ಎಲ್ಲ ತಗೊಂಡ್ರೆ ತಾಯಿಂದ್ರು ಭಾಳ ಎಚ್ಚರಿಕೆಯಿಂದ ಇರಿ, ಗೊತ್ತಾಯ್ತಾ. ಸೊ ಮಧುಮೇಹ ಬರ್ಬೋದು, ಸ್ಥೂಲಕಾಯತೆ ಬರ್ಬೋದು, ಬೊಜ್ಜು ಬರ್ಬೋದು, ಹಾಗೆ ಕರುಳಿನ ಕ್ಯಾನ್ಸರ್ ಬರ್ಬೋದು. ನಮ್ಮ FSSAI ಅಂತ ಇದೆ ಇಂಡಿಯಾದಲ್ಲಿ. ಈ ಒಂದು ಪ್ರಾಧಿಕಾರ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ. ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಯಬೇಕು, ಅವರು ಕಾನೂನುಗಳು ಮಾಡಬೇಕು. ನೀವು ಯಾವುದೇ ಬಾಟ್ಲ್ ತಗೊಳ್ಳಿ, ಉಪ್ಪಿನಕಾಯಿ ಬಾಟ್ಲ್ ತಗೊಳ್ಳಿ, ಎಣ್ಣೆ ಬಾಟ್ಲ್ ತಗೊಳ್ಳಿ, ಅಥವಾ ನೀವು ತುಪ್ಪದ ಬಾಟ್ಲ್ ತಗೊಳ್ಳಿ, ಅದರಲ್ಲಿ FSSAI ಒಂದು ಸೀಲ್ ಹಾಕಿರ್ತಾರೆ. ಏನಂದರೆ ಇದೆಲ್ಲ ಸರಿಯಾಗಿದೆ, ಇಲ್ಲಿ ಕೊಟ್ಟಿರೋ ಅಂಥ ಕೊಬ್ಬು, ಇಲ್ಲಿ ಕೊಟ್ಟಿರೋಂಥ ಕಾರ್ಬೋಹೈಡ್ರೇಟು, ಪ್ರೋಟೀನ್ಸ್ ಇಷ್ಟಿದೆ, ಇದರಲ್ಲಿ ಇನ್ಸಿಪಿಯೆಂಟ್ಸ್ ಇಷ್ಟಿದೆ, ಇದರಲ್ಲಿ ಪ್ರಿಸರ್ವೇಟಿವ್ಸ್ ಇಷ್ಟಿದೆ ಅಂತ ಎಲ್ಲ ಇದು ಮಾಡಿ ಅವರೊಂದು ಸೀಲ್ ಕೊಡ್ತಾರೆ, ಗೊತ್ತಾಯ್ತಾ. ಆ ಸೀಲ್ ಇದ್ರೆ ನೋಡಿ ತಗೋಬೇಕು ತಾವು. ಆಹಾರ ಈ ಸಂಸ್ಕರಿಸಿದ ಆಹಾರ, ಟಿನ್ ಫುಡ್ಗಳು, ಇವನ್ನೆಲ್ಲ ನೀವು ತಗೊಳ್ಳೋವಾಗ, ಬೆಣ್ಣೆ ತುಪ್ಪ ಇವೆಲ್ಲ ತಗೊಳ್ಳೋವಾಗ, ಎಣ್ಣೆ ತಗೊಳ್ಳೋವಾಗ ನೀವು ಆ ಮಾರ್ಕನ್ನು ನೋಡಬೇಕು, ಅದು ಸರಿಯಾಗಿದೆ, ಇದು ಆಹಾರಕ್ಕೆ ಒಳ್ಳೆಯದು ಅಂತ ಸೂಚಿಸುತ್ತೆ FSSAI ಸೀಲ್. ಸೊ ಅದು ಏನು FSSAI ಏನು ಹೇಳುತ್ತಪ್ಪ ಅಂತ ಅಂದರೆ, ಆಹಾರ ತಯಾರಕರಿಗೆ ಟ್ರಾನ್ಸ್ ಫ್ಯಾಟ್ ಕಡಿಮೆ ಮಾಡೋಕ್ಕೆ ಹೇಳುತ್ತೆ ಅಥವಾ ನಿರ್ಮೂಲನೆ ಮಾಡೋದಕ್ಕೆ ಹೇಳುತ್ತೆ. ಹಾಗೂ ಟ್ರಾನ್ಸ್ ಕೊಬ್ಬಿನ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ FSSAI ಮಾಡ್ತಾ ಇದೆ. ಆದ್ದರಿಂದ ತಾವುಗಳು ಸ್ಯಾಚುರೇಟೆಡ್ ಟ್ರಾನ್ಸ್ ಫ್ಯಾಟ್ ಆಸಿಡ್ಸ್, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಟ್ರಾನ್ಸ್ ಫ್ಯಾಟ್ ಸ್ಯಾಚುರೇಟೆಡ್ ಆಸಿಡ್ಸ್ ಇರುವಂತಹ ಈ ಬೆಣ್ಣೆಗಳು, ಬೆಣ್ಣೆ ತುಪ್ಪಗಳು ಹಾಗೂ ಈ ಡಾಲ್ಡಾ, ಮಾರ್ಜರಿನ್ನು, ಸೊ ಈ ಕೊಬ್ಬಿನಂಶ ಇರುವಂಥ ಆಹಾರನ ತಾವು ಆದಷ್ಟು ಹಿತಮಿತವಾಗಿ ಉಪಯೋಗಿಸ್ಬೇಕು, ಕಡಿಮೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.